ಉಪಚುನಾವಣೆಯ ಹೊತ್ತಿನಲ್ಲಿ ಕರಾವಳಿಯ ಪ್ರಭಾವಿ ಬಿಜೆಪಿಯ ಅಭ್ಯರ್ಥಿಗಳು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕರಾವಳಿಯ ಬಿಜೆಪಿ ಕಲಿಗಳು ಎಕ್ಸ್ಕ್ಲೂಸಿವ್. ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯ 3 ಜನ ಅಭ್ಯರ್ಥಿಗಳ ಮಹಾ ಸಂಗಮ ಆಗಿದೆ. ಮಂಗಳೂರು, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಕಾರವಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದಿಂದ, ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಗೆ ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟ ಅವ್ರಿಗೆ ಸಿಗ್ತಾ, ಅಥವಾ ಚೌಟ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಗ್ತಾ? ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ಧರ್ಮ. ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ಕಾರ್ಯಕರ್ತನಿಗೆ ಪಾರ್ಟಿಯ ಜವಾಬ್ದಾರಿ ಕೊಟ್ಟರೆ ಪಾರ್ಟಿಯ ಜವಾಬ್ದಾರಿಯ ಕೆಲಸ, ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರೆ ಆ ಕೆಲಸ. ಈ ಅವಕಾಶವನ್ನು ಹಿರಿಯರು ಒಂದು ವಿಶ್ವಾಸವನ್ನಿಟ್ಟು ನನ್ನ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಳಿನ್ ಓಕೆ, ಇನ್ನು ದೋಸ್ತಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್, ಡಿಕೆ ಬ್ರದರ್ಸ್ ಕಿಡಿ HDKಗೆ ಕೃಷಿ ಸಚಿವರಾಗ್ತಾರೆ ಎಂಬ ವಿಚಾರ ತಿರುಕನ ಕನಸುಕೋ ಅಂತೇಳಿ ಲೇವಡಿ ಮಾಡಿದ್ದಾರೆ. ಪರಿಹಾರ ಬಿಡುಗಡೆಗೆ ವಿತ್ತ ಸಚಿವರು ನೆಪ ಹೇಳ್ತಾ ಇದ್ರು. ಕರ್ನಾಟಕಕ್ಕೆ ಬಿಜೆಪಿ ಮಲತಾಯಿ ಧೋರಣೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ HDK ಅಂದರೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದರೆ ಕೃಷಿ ಸಚಿವರಾಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕಿಡಿಕಾರಿದ್ದಾರೆ. ಏನು ಅಂತಂದರೆ ತಿರುಕನ ಕನಸು ಅಂತೇಳಿ ಒಂದು ಹಾಡು ಕೇಳಿದ್ದೀವಿ, ಗೊತ್ತಾ? ತಿರುಕನೋರ್ವ ಮನೆಯ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅಂತೇಳಿ ಒಂದು ಹಾಡಿದೆ, ತಿರುಕನ ಕನಸು ಅಂತೇಳಿ. ಅದರ ಬಗ್ಗೆ ಹೇಳಿದ್ದಾರೆ. ತಿರುಕನ ಕನಸು ಕಾಣಲಿ ಅಂತ DCM DKC ತಿರುಗೇಟು ಕೊಟ್ಟಿದ್ದಾರೆ HDKಗೆ. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಬದಲಾವಣೆಗೆ ಸುರೇಶ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಪರಿಹಾರ ಬಿಡುಗಡೆಗೆ ವಿತ್ತ ಸಚಿವರು ನೆಪ ಹೇಳ್ತಿದ್ರು. ವಿತ್ತ ಸಚಿವರಿಂದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತೇಳಿ ಕಿಡಿ. ಬನ್ನಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಇಬ್ರು ಕೂಡ. ಅಯ್ಯೋ ನೋಡಪ್ಪ, ಆಸೆ ಯಾರಿಗೆ ಏನು ಬೇಕಾದ್ರೂ ಪಟ್ಕೊಳ್ಳಿ. ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ಮದೇನು ಅಭ್ಯಂತರ ಇಲ್ಲ. ಫಸ್ಟು NDAನೇ ಬರಲ್ಲ. NDA ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇರಲಿ. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟು ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿಯ ವಿರುದ್ಧ. ನಿರ್ಮಲಾ ಸೀತಾರಾಮನ್ ಕುಂಟು ನೆಪ BJPಯವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿ ತಿರ್ಸ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನಾವು ನಮ್ಮ ಅಕ್ಟೋಬರ್ ಮುಂಚಿತವಾಗಿ ನಮ್ಮ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ದೇವೆ. ಆದರೆ ಇವತ್ತು ಕೋರ್ಟ್ಗೂ ಕೂಡ ಮರೆಮಾಚುವಂಥ ಕೆಲಸ ಮಾಡಿದ್ದಾರೆ. ಅದಾದ ಮೇಲೆ 2 ಬಜೆಟ್ ಸೆಷನ್ಗಳ, ಒಂದು ಚಳಿಗಾಲದ ಅಧಿವೇಶನ ಆಗಿದೆ, ಅದಾದ ಮೇಲೆ ಬಜೆಟ್ ಸೆಷನ್